ಹರಿಃ ಓಂ. ಆಪಾದಮೌಳಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ಸಸ್ಯವಿದ್ಯಾವಿನಯಸಂಪನ್ನಾನ್ ಶಾಂತಾದಿಗುಣಬ್ರಹ್ಮಿತಾನ್ ಸಸ್ಯಾಸ್ತ್ರಪ್ರವಚನಾಸಕ್ತಾನ್ ಎಲೆಮೆಲ್ಯಾಧ್ಯಾನ್ ಗುರೂನ್ ಭಜೆ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾನ್ ತಾನ್ ನಮಸ್ತೆ ಗುರೂನ್ ಮಮ. ಹರಿಃ ಓಂ. ಹರಿಃ ಓಂ. ಹರಿಃ ಓಂ. ಅನಂತಕೋಟಿ ಬ್ರಹ್ಮಾಂಡ ನಾಯಕ ರಮಾ ಬ್ರಹ್ಮ ರುದ್ರ ಇಂದ್ರಾದಿವಂದ್ಯ ಭಕ್ತವತ್ಸಲ ಭವರೋಗ ವೈದ್ಯ ಶರಣಾಗತ ವಜ್ರ ಪಂಜರ ಆಪದ್ಬಾಂಧವಾನಾಥ ಬಂಧೋ ನಿಮಿತ್ತ ಬಂಧೋ ಪತಿತ ಪಾವನ ಮಹಾರೋಗ ನಿವಾರಣ ಮಹಾದುರಿತ ನಿವಾರಣ ಮಹಾಭಯ ನಿವಾರಣ ಮಹಾಬಂಧ ವಿಮೋಚನ ಭಯಕೃತ್ ಭಯ ವಿನಾಶನ ಕೃಪಾವಾರಿಧಿ ದೇವದೇವೋತ್ತಮ ದೇವಶಿಖಾಮಣಿ ಕಪಟ ನಾಟಕ ಸೂತ್ರಧಾರ ನಿತ್ಯರಳು ನಿತ್ಯ ಸತ್ಯ ಸಂಕಲ್ಪ. ಸತ್ಯ ಸಂಕಲ್ಪ ಎಂಬುದು ಶ್ರೀ ಪುರಂದರದಾಸರು ರಚಿಸಿದ 180 ಗದ್ಯದಲ್ಲಿ 20ನೆಯ ಗದ್ಯ ಸತ್ಯ ಸಂಕಲ್ಪ. ಸತ್ಯ ಸಂಕಲ್ಪ ಎಂಬ ಕೇವಲ 5 ಅಕ್ಷರದಲ್ಲಿ ಇಡೀ ವಿಶ್ವವೇ, ಅಂದರೆ ಬ್ರಹ್ಮಾಂಡವು ವಿಶ್ವದ ಒಂದು ಭಾಗ ಮಾತ್ರ. ವಿಶ್ವ ಎಂದಾಗ ಅತೀತನಾಗತವಾದ ಬ್ರಹ್ಮಾಂಡವೂ ಸೇರಿದೆ. ಭಗವಂತನಿಂದ ಎಲ್ಲ ತೃಣಪರ್ಯಂತ ಸಕಲ ಜೀವರು ಜನರೂ ಸೇರಿದ್ದಾರೆ ಎಂಬ ಅರ್ಥ. ಆದ್ದರಿಂದ ವಿಶ್ವ ಎಂಬತಕ್ಕಂಥ ಶಬ್ದ ಬಹಳ ಅಗಾಧವಾದ ಅಪ್ರತಿಮವಾದ ಅರ್ಥವನ್ನು ಕೊಡತಕ್ಕಂಥದ್ದು. ಆದ್ದರಿಂದ ಸತ್ಯ ಸಂಕಲ್ಪ ಎಂಬತಕ್ಕಂಥ ಶಬ್ದ, ಆ ಪಂಚ ಅಕ್ಷರ ಶಬ್ದ ಪಂಚಭೂತಗಳಿಂದ ಕೂಡಿದ್ದು, ಪಂಚಭೂತ ಅತೀತವಾಗಿದ್ದು, ಅಂದರೆ ಪ್ರಾಕೃತ ಮತ್ತು ಅಪ್ರಾಕೃತವಾದ ಲೋಕಗಳನ್ನೆಲ್ಲ ಆವರಿಸಿಕೊಂಡಿರತಕ್ಕಂಥ ಒಂದು ದಿವ್ಯ ಮಂತ್ರ, ಅದು ಸತ್ಯ ಸಂಕಲ್ಪ. ಭಗವಂತ ಇವನನ್ನು ನಾವು ಗುರುತಿಸುವ ಬಗೆ ಸತ್ಯ ಸಂಕಲ್ಪ. ಆದ್ದರಿಂದ ಭಗವಂತನು ಪ್ರಾಕೃತವಾದ ಬ್ರಹ್ಮಾಂಡದ ಒಳಗೆ, ನಮ್ಮೊಳಗೆ ಅಣು ರೇಣ ತೃಣ ಕಾಷ್ಟದಲ್ಲಿದ್ದಾನೆ. ಬ್ರಹ್ಮಾಂಡದ ಹೊರಗೆ ಅಪ್ರಾಕೃತ ಆಕಾಶ ತುಂಬ, ಪ್ರಕೃತಿ ಅಭಿಮಾನಿಯಾದ ಲಕ್ಷ್ಮಿ ತುಂಬ ಆವರಿಸಿಕೊಂಡಿರ್ತಕ್ಕಂಥವನು ಭಗವಂತ. ಆದ್ದರಿಂದ ಭಗವಂತನೇ ಸತ್ಯ ಸಂಕಲ್ಪ. ಇದು ತಾತ್ಪರ್ಯವಾದರೂ ಹೇಗೆ ಈ ಗುಣವಾಚಕ ಭಗವಂತನಿಗೆ ಹೇಗೆ ಮಂತ್ರ ಉಪಾಧಿಯಾಯಿತು ಅಂಬತಕ್ಕಂಥದ್ದು ನಾವು ಸ್ವಲ್ಪ ಚಿಂತನೆ ಮಾಡಿ ತಿಳಿದುಕೊಳ್ಳೋಣ. ಎಲ್ಲರೂ ತಿಳಿದಿರ್ತೀರ, ಎಲ್ಲರೂ ಈ ಶಬ್ದವನ್ನು ಹೇಳಿರ್ತೀರ. ಆದರೆ ಇದು ಅತ್ಯಂತ ದೃಢ ಮಾಡಿಕೊಳ್ಳಬೇಕು. ಎಲ್ಲಿ ತನಕ ಅಂದರೆ ಭಗವಂತ ನಮ್ಮ ಕಣ್ಣೆದುರಿಗೆ ನಿಂತು ಅವನ ಕ್ರಿಯಾಕಲಾಪಗಳನ್ನು ನೋಡುವ ತನಕ ನಾವು ಈ ಶಬ್ದವನ್ನು ಉಚ್ಚರಿಸುತ್ತಲೇ ಇರಬೇಕು. ಅಂದರೆ ಕೆಲವು ಮದ್ದುಗಳಿಗೆ ಜೀವನ ಪರ್ಯಂತ ಮದ್ದು ಸೇವಿಸಬೇಕು ಎಂಬತಕ್ಕಂಥದ್ದಿದೆ. ಅದು ಎಲ್ಲರಿಗೂ ಈಗಿನ ಕಾಲದವರಿಗೆ ಅದು
ಹೇಳುವಂತೆ ಇಲ್ಲ, ಏಕೆಂದರೆ ಅದು ಎಲ್ಲರೂ ಅನುಸರಿಸಿಕೊಂಡಿರ್ತಾರೆ ಮತ್ತು ಅನುಭವಕ್ಕೆ ಬಂದಿರುತ್ತೆ. ಇದು ಆಧ್ಯಾತ್ಮ ವಿದ್ಯೆ ಆದ್ದರಿಂದ ಆ ಜೀವನ ವಿದ್ಯೆಗೆ ಔಷಧೋಪಚಾರಿಗಳು. ಆಚಾರ ಮತ್ತು ಆಧ್ಯಾತ್ಮ ವಿದ್ಯೆಗೆ ಯಾವುದು? ಸದಾಚಾರಗಳು. ಸದಾಚಾರದ ಮುಖ್ಯ ಮದ್ದು ಯಾವುದು? ಭಗವಂತನ ಸ್ಮರಣೆ. ಭಗವಂತನ ಸ್ಮರಣೆ ಹೇಗೆ ಮಾಡಬೇಕು? ಅವನ ಗುಣ, ರೂಪ, ಕ್ರಿಯಾ ಈ ಚಿಂತನೆ ಇಲ್ಲದೆ ಸ್ಮರಣೆ ಹೇಗೆ ಮಾಡಬಹುದು? ಶೂನ್ಯವನ್ನು ಸಂಪಾದನೆ ಅಂದರೆ ಶೂನ್ಯವನ್ನು ಚಿಂತನೆ ಮಾಡಿ ಅಂದರೆ ಏನನ್ನು ಮಾಡ್ತೀರಾ? ಅಂದರೆ ಶೂನ್ಯ ಎಂಬತಕ್ಕಂಥ ಶಬ್ದವನ್ನು ನಿಜ ಅರ್ಥದಲ್ಲಿ ಏನೂ ಹೇಳಬಾರದು, ಯಾವ ಶಬ್ದದಿಂದ ವಚ್ಚವಾಗಬಾರದು, ಯಾವ ಪದಾರ್ಥವನ್ನು ಗುರುತಿಸಬಾರದು, ಯಾವ ಕಾಲದಲ್ಲೂ ಇರಬಾರದು. ಕಾಲಾತೀತ, ದೇಶಾತೀತ, ವರ್ಣಾತೀತ, ಪದಾತೀತ, ಮಾನಸಾತೀತ, ಎಲ್ಲವೂ ಅತೀತವಾಗಿರ್ತಕ್ಕಂಥ ಶೂನ್ಯ ಅಂತ ಹೆಸರು. ಅದು ಎಲ್ಲಾದ್ರೂ ಸ್ಮರಣೆ ಮಾಡಕ್ಕೆ ಸಾಧ್ಯವೇನು? ಆದ್ರಿಂದ ನಮ್ಮದು ಶೂನ್ಯ ಮತವಲ್ಲ, ನಮ್ಮದು ಯಥಾರ್ಥ ಮತ. ಆದ್ದರಿಂದ ಯಥಾರ್ಥ ಅಂದ್ರೆ ಯಾವುದು, ಹೇಗೆ, ಎಲ್ಲಿ, ಹೇಗಿರುತ್ತೋ ಅದನ್ನು ಹಾಗೆಯೇ ತಿಳಿದುಕೊಳ್ಳುವುದೇ ಯಥಾರ್ಥ. ಇಷ್ಟೇ. ಅದನ್ನು ಹಿಂದೆ ನಾವು ತಿಳಿದಿದ್ದೀವಿ. ಎಲ್ಲವೂ ನಿತ್ಯ ಎಂಬತಕ್ಕಂಥದ್ದು, ನಿತ್ಯರಳು ನಿತ್ಯ ಎಂಬತಕ್ಕಂಥ ಪುರಂದಾಸರು ಹೇಳಿದ ಮೇಲೆ ಸತ್ಯ ಸಂಕಲ್ಪ ಅಂತ ಹೇಳುವ ವಿಶೇಷ ಇದೇ ನಮಗೆ ತಿಳ್ಕೊಳ್ಬೇಕು. ಮತ್ತೆ ನೀವು ಹಿಂದೆ ಹೋಗಿ 10ನೇ ತರಗತಿಗೆ ಹೋಗಿ 2ನೇ ತರಗತಿಯ ಪಾಠವನ್ನು ಮತ್ತೆ ಕೇಳುವುದಾದ್ರೆ ನೀವು 10ನೇ ತರಗತಿಗೆ ಬಂದಿದ್ದು ನಾಲಾಯಕ್ಕೆ ಅನಿಸುತ್ತದೆ. ಆದ್ದರಿಂದ ನಿತ್ಯ ಮನನಶೀಲರಾಗಿ 1ರಿಂದ 9 ತರಗತಿಯ ಪಾಠಗಳನ್ನು ಮನನಶೀಲರಾಗಿ ಸದಾ ನೆನಪಿನಲ್ಲಿಟ್ಟುಕೊಂಡಿರಬೇಕು. ಆಗ 10ನೇ ತರಗತಿಯ ಪಾಠ ನಿಮ್ಮ ಮನಸ್ಸಿಗೆ ಹಚ್ಚುತ್ತೆ. ಯಾರು ಇನ್ನೂ 1ನೇ ತರಗತಿ, 2ನೇ ತರಗತಿ, 3ರಿಂದ ಹೀಗೆ 9ನೇ ತರಗತಿಯ ಪಾಠ ಅಪೂರ್ಣವಾಗಿ ತಿಳಿದಾರೋ ಅವರಿಗೆ 10ನೇ ಪಾಠ ಎಂಬತಕ್ಕಂಥದ್ದು ತಿಳಿಯುವುದೇ ಇಲ್ಲ. ಅದು ಕೇವಲ ಶಬ್ದ ಬೋಧವಾಗುತ್ತೆ ಹೊರತು ಶಾಬ್ದ ಬೋಧವಾಗುವುದಿಲ್ಲ. ಆದ್ದರಿಂದ ಅವರಿಗೆ ಏನಾಗುತ್ತೆ? ಬೇಸರಿಕೆ ಉಂಟಾಗಿ, ತಲೆ ನೋವು ಉಂಟಾಗಿ ಆ ಶಬ್ದ ಪ್ರಪಂಚದಿಂದ ದೂರ ಸರಿಯುತ್ತಾರೆ. ಏಕೆ? ಅದು ಅವರಿಗೆ ಪ್ರತಿಭಟಿಸುತ್ತೆ, ಅನಿಷ್ಟ ರೂಪವಾಗುತ್ತೆ, ಇಷ್ಟ ರೂಪವಾಗೋದಿಲ್ಲ. ಏಕೆ? ನಮ್ಮ ಕೈಲಾಗದಂಥ ಕೆಲಸವನ್ನು ನಾವು ಹೇಗೆ ಮಾಡೋಕ್ಕೆ ಸಾಧ್ಯ? ಯೋಗ್ಯತೆ ಇಲ್ಲದವರಿಗೆ ಬಹಳ ದೊಡ್ಡ ಕೆಲಸವನ್ನು ವಹಿಸಿಬಿಟ್ಟರೆ ಅವರು ಏನು ಮಾಡ್ತಾರೆ? ಹೇಳದೆ ಕೇಳದೆ ಓಡ ಹೋಗಿಬಿಡ್ತಾರೆ. ಅದರಂತೆ ಯಾರು ಜ್ಞಾನಕ್ಕೆ ಸಿದ್ಧರಾಗಿರೋದಿಲ್ಲೋ ಅವರು ಯಾವ ಜ್ಞಾನವನ್ನು ಸ್ವೀಕಾರ ಮಾಡುವುದಕ್ಕೆ ಅರ್ಹರು ಎಂದು ಅನಿಸುವುದಿಲ್ಲ. ಸತ್ಯ ಸಂಕಲ್ಪ ಎಂಬುದನ್ನದು 20ನೇ ಗದ್ಯವಾದ್ದರಿಂದ 10ನೇ ಪಾಠ ಅಲ್ಲ, 19ನೇ ಪಾಠದವರೆಗೂ ನೀವು ಪರಿಚಿತರಾಗಿರಬೇಕು. ಈಗ ಆದ್ದರಿಂದ ಇಲ್ಲ ನನಗೆ 20ನೇ ಪಾಠದ ಶುರು ಮಾಡ್ತೀನಿ ಅಂತ ಹೇಳಿದ್ರೆ ಅಥೋ ಭ್ರಷ್ಟ ಇತೋ ಭ್ರಷ್ಟ ಎನ್ನುವಂತೆ ನಿಮಗೆ ಮುಂದಿನದು ತಿಳಿಯಿಲ್ಲ, ಹಿಂದಿನದು ತಿಳಿಯೋದಿಲ್ಲ. ಇದಂತೂ ತಿಳಿಯೋದೇ ಸಾಧ್ಯವಿಲ್ಲ. ಎಲ್ಲದರ ಪರಿಚಯ, ಕಿರುಪರಿಚಯ ನಿಮ್ಮ ಯೋಗ್ಯತಾನುಸಾರವಾಗಿ ಮಾಡಿಕೊಂಡಿದ್ದರೆ ಮಾತ್ರ ಇದು ನಿಮಗೆ ಗಮನ ಬರುತ್ತೆ, ಇಲ್ಲದ್ರೆ ಇಲ್ಲ. ಪುರಂದರದಾಸರು ಈ ರೀತಿಯಾಗಿ ರಚನೆ ಮಾಡಿದ್ದಾರೆ. ಪುರಂದರದಾಸರು ಮಹಾ ಮೇಧಾವಿಗಳು. ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ನಂತರದಲ್ಲೇ ಸತ್ಯ ಸಂಕಲ್ಪ ಹೇಳಬಹುದಿತ್ತಲ್ಲ. ವೇದವ್ಯಾಸರು ಪುರಂದರದಾಸರಲ್ಲಿ ಆ ಮಾತನ್ನು ಅಲ್ಲಿ ನುಡಿಸದೆ 20ನೇ ಗದ್ಯವಾಗಿ ನುಡಿಸಿದ್ದಾರೆ. ಇದರ ಅರ್ಥವೇನು ಅಂದರೆ ಅದು ತಿಳಿದ ಮೇಲೆ ಇದು ತಿಳಿರಿ ಅಂತ ಹೇಳಿ ಬಾಲಬೋಧೆ, ಪ್ರೌಢಬೋಧೆಯನ್ನು ನಾವು ಹೇಳಕ್ಕೆ ನಾವು ಸಿದ್ಧರಿಲ್ಲ. ಅದು ನೀವೇ ಪ್ರೌಢರಿಂದ ನಿಮಗೇ ಅರ್ಥವಾಗುತ್ತೆ. ಬಾಲಬೋಧೆ ಮಾತ್ರ 19 ಆದಮೇಲೆ 20 ಬರಬೇಕು ಎಂಬತಕ್ಕಂಥದ್ದು ಬಾಲಬೋಧೆ. ಈಗ ಸತ್ಯ ಸಂಕಲ್ಪ ಎಂಬುದರಲ್ಲಿ 2 ಶಬ್ದ ಇದೆ, ಸತ್ಯ ಮತ್ತು ಸಂಕಲ್ಪ. ಸತ್ಯ ಅಂದರೇನು, ಸಂಕಲ್ಪ ಅಂದರೇನು, 2 ನಾವು ಪ್ರಶ್ನೆಯನ್ನು ಇಟ್ಟುಕೊಳ್ಳೋಣ. ಇದಕ್ಕೆ ಉತ್ತರವನ್ನು ನಮಗೆ ಸಿಕ್ಕರೆ ನಮಗೆ ಆನಂದವಾಗತ್ತೆ, ಸಿಗಲಿಲ್ಲದ್ರೆ ಪ್ರಯತ್ನವನ್ನು ಮಾಡಬೇಕು. ಭಗವಂತನ ಅನುಗ್ರಹವಾಗಿ ಯೋಗ್ಯ ಗುರುಗಳು ಸಿಕ್ಕಾಗ, ಆ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಾಗ ನೀವು ಅನುಭವವನ್ನು ಹೊಂದುತ್ತೀರಾ.
ಯಾರಿಗೆ? ಎಲ್ಲರಿಗೂ ಇದು ಅನ್ವಯ. ಸತ್ಯ ಅಂದ್ರೆ ಏನಪ್ಪ ಅಂದ್ರೆ ಅಲ್ಲಿ 3 ಶಬ್ದವಿದೆ: ಸಕಾರ, ತಕಾರ, ಯಕಾರ. ಏನಿದು ಹೋಗ್ತಾ ನೀವು ವ್ಯಾಕರಣದ ರೀತಿಯಲ್ಲಿ ಹೇಳ್ತಾ ಇದ್ದೀರಿಲ್ಲ ಅಂದ್ರೆ, ಹೌದು, ಇದು 19ನೇ ಕ್ಲಾಸ್ ಮುಗಿದು 20ನೇ ಕ್ಲಾಸ್ ಆಗಿದೆ. ಆದ್ದರಿಂದ ಇಲ್ಲಿನ ಸ್ಟ್ಯಾಂಡರ್ಡ್ ಸಹ ಏನಾಗಿರಬೇಕು? ಅದಕ್ಕೆ ಅನುಗುಣವಾಗಿರಬೇಕು. ಈ ಸ, ತ, ಯ ಎಂಬತಕ್ಕಂಥಲ್ಲಿ 2 ಅವರ್ಗೀಯ ವ್ಯಂಜನ, 1 ವರ್ಗೀಯ ವ್ಯಂಜನ. ಇದು 3 ವರ್ಗವನ್ನು ನಾವು ನೋಡ್ತಾ ಇದ್ದೀವಿ. ಅವರ್ಗೀಯ ವ್ಯಂಜನ 2 ಸಾರಿ ನೋಡಿ, ವರ್ಗೀಯ ವ್ಯಂಜನವನ್ನು 1 ಸಾರಿ ನೋಡ್ತಾ ಇದ್ದೀವಿ. ಅಂದರೆ ಈಗ ಮ್ಯಾಥಮೆಟಿಕ್ಸ್ನಲ್ಲಿ ಅನೇಕ ಪರ್ಮಿಟೇಷನ್, ಕಾಂಪಿಟೇಷನ್ ಅಂತ ನಾವು ನೋಡ್ತೀವಿ. ಅದು ಯಾವುದೋ ಒಂದು ಶಾಲಾ ತರಗತಿಯಲ್ಲಿ ಪರೀಕ್ಷೆಗೋಸ್ಕರ ಓದಿ ಅದು ಉತ್ತೀರ್ಣ ಆದ ಕೂಡಲೇ ಅದನ್ನು ಅಲ್ಲೇ ಮರೆತು ಬಿಟ್ಟು ಬರ್ತೀವಿ. ಯಾಕಂದರೆ ಅದರ ಉಪಯೋಗ ಹೊರಗಡೆ ನಾವು ಕಾಣೋದೇ ಇಲ್ಲ ಪ್ರಪಂಚದಲ್ಲಿ. ಆದ್ದರಿಂದ ಕೆಲವು ನಗೆ ಬರಹಕಾರಿ ಏನು ಹೇಳ್ತಾರಂದ್ರೆ, ಯಾವುದೋ ಒಂದು ಪ್ರಶ್ನೆ ಮ್ಯಾಥಮೆಟಿಕ್ಸ್ನಲ್ಲಿ, ಗಣಿತದಲ್ಲಿ ಹಾಕಿದಂತಹ ಪ್ರಶ್ನೆ ಇನ್ನೂ ಉತ್ತರ ಸಿಕ್ಕಿಲ್ವೇನು ಅಂತ 50 ವರ್ಷದ ನಂತರವೂ ಕೇಳ್ತಾರೆ. ಇದು ಹಾಸ್ಯಕ್ಕೆ ಕೇಳಿದ್ರು ಸಹ ಊಟಕ್ಕೆ ಇಲ್ಲದ ಉಪ್ಪಿನಕಾಯಿಯಂತೆ ನಮಗೆ ಅರ್ಥಕ್ಕೆ ಅನುಸಾರ ಇಲ್ಲದೆ ಇರತಕ್ಕಂಥ ಮ್ಯಾಥಮೆಟಿಕ್ಸ್ ಈಕ್ವೇಶನ್ ಅದು ನಿರರ್ಥಕವಾಗುತ್ತೆ. ಆದರೆ ಆಧ್ಯಾತ್ಮ ವಿದ್ಯೆಯಲ್ಲಿ ಹಾಗಲ್ಲ. ಒಂದು ಜನ್ಮವಲ್ಲ, ಅನಂತ ಜನ್ಮಕ್ಕೂ, ಇಲ್ಲಿ ಮಾತ್ರ ಅಲ್ಲ ಮೋಕ್ಷದಲ್ಲೂ ಇದರ ಬಳಕೆ, ಇದರ ಅರ್ಥ, ಇದರ ತಾತ್ಪರ್ಯ ಸದಾ ಹಸಿರಾಗಿರುತ್ತದೆ. ಇದು ಎಂದು ಮಾಸಿ ಹೋಗುವ ವಿಷಯವಲ್ಲ. ಆದ್ದರಿಂದ ವರ್ಣ, ಅಕ್ಷರ ಎಂಬತಕ್ಕಂಥದ್ದು ಏನು? ಕ್ಷರವಿಲ್ಲದ್ದು. ಸತ್ಯ ಎಂಬುದರಲ್ಲಿ ಸಕಾರ, ತಕಾರ, ಯಕಾರ 3 ವರ್ಗಗಳಿಂದ ಕೂಡಿದ್ದು ಆ ಸತ್ಯದ ಸ್ವರೂಪವನ್ನು ಹೇಳ್ತಾ ಇದೆ. 3 ವರ್ಗ ಇಲ್ಲಿ ಏನು ಸೂಚಿಸ್ತಾ ಇದೆ? 3 ಕಾಲವನ್ನು ಸೂಚಿಸ್ತಾ ಇದೆ ಅಂತ ತಿಳ್ಕೊಳ್ಳಿ. ಹಿಂದೆಯೂ ಇತ್ತು, ಇಂದು ಇದೆ, ನಾಳೆ ಇದೆ ಇರುತ್ತದೆ ಎಂಬುದನ್ನು ಸೂಚಿಸುವುದಕ್ಕೆ 3 ವರ್ಗಗಳು, ಆ 3 ಪದಗಳು ಅದೇ ಸತ್ಯ. ನೋಡಿ, ಸತ್ಯ ಅಂದರೇನು ಅಂತ ಕೇಳಿದರೆ ಉತ್ತರ ಏನು? ಸತ್ಯ ಅಷ್ಟೇ. ಅದು ಹಿಂದೆ ನೀವು ತಿಳ್ಕೊಂಡಿದ್ದೀರಾ. ಯಾವುದು ಪ್ರಶ್ನಾರ್ಥಕವೋ ಅದೇ ಉತ್ತರ ರೂಪವು. ಅದನ್ನ ಆಧ್ಯಾತ್ಮ ವಿದ್ಯೆಯಲ್ಲಿ ವಿಪುಲವಾಗಿ ನಾವು ತಿಳ್ಕೊಳ್ಳಬಹುದು. ಇದನ್ನು ವಿಸ್ತಾರವಾಗಿ ಹೇಳಕ್ಕೆ ಹೋದರೆ 3 ಕಾಲದಲ್ಲಿಯೂ ಇರುವಂತಹದ್ದು ಸತ್ಯ. ನೋಡಿ, ಕದಾಚಿತ್ ಯಾವುದೇ ಒಂದು ಕ್ಷಣದಲ್ಲಿ ಇಲ್ಲ ಅಂತ ಅನಿಸಿದರೆ ಅದು ಸತ್ಯವೆಂದೆನಿಸುವುದಿಲ್ಲ. 3 ಕಾಲದಲ್ಲಿ ಏನರ್ಥ? ನೆನ್ನೆ, ಇವತ್ತು, ನಾಳೆ ಅಂತಲ್ಲ ಅರ್ಥ. ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ. ಈ 3 ಕಾಲ ಬಿಟ್ಟು ಬೇರೆ ಇನ್ನೇನ ಕಾಲ ಉಂಟೇನು? ಆ ಕಾಲ ಎಂಬುದೇ ಇಲ್ಲ. ಆದ್ದರಿಂದ ನಿತ್ಯವಾಗಿರೋದಕ್ಕೆ ಸತ್ಯ ಅಂತ ಹೆಸರು. ಇದು ಆ ಶಬ್ದದಿಂದ ಸಿಗತಕ್ಕಂಥ ಅರ್ಥ. ಶಾಸ್ತ್ರದಲ್ಲಿ ಹೇಳುವುದು ಏನು? ಸಜ್ಜನರಿಗೆ ಹಿತರೂಪವಾದದ್ದು ಸತ್ಯ. ಒಂದು ಅದರದ ಅರ್ಥವನ್ನು ಹೇಳಿ ಅದು ಹೇಗೆ ನಮಗೆ ಆಹಾರವಾಗಿ ನಮಗೆ ಬರುತ್ತೆ, ತಲೆಗೆ ಬರುತ್ತೆ ಎಂಬತಕ್ಕಂಥ ಅದನ್ನು ಕ್ರಿಯಾರೂಪವಾಗಿ ಹೇಳ್ತಕ್ಕಂಥ ಒಂದು ಚಮತ್ಕಾರ ಏನು? ಸಜ್ಜನರಿಗೆ ಹಿತರೂಪವಾದದ್ದು ಸತ್ಯ. ಈ ಒಂದು ವಾಕ್ಯಕ್ಕೆ ನೀವು 100 ಕಥೆಗಳನ್ನು ಹಣಿದುಕೊಳ್ಳಬಹುದು. ಅದನ್ನು ವೇದವ್ಯಾಸರು 18 ಪುರಾಣಗಳೇ ವಿಪುಲವಾಗಿ ಹೇಳಿಬಿಟ್ಟಿದ್ದಾರೆ. ನೀವು ಯಾವುದೇ ರಾಮಾಯಣ, ಮಹಾಭಾರತ, ಭಾಗವತ ಆಖ್ಯಾನಿಕೆಗಳನ್ನು ಕೇಳುವಾಗ, ಹೇಳುವಾಗ, ಬರೆಯುವಾಗ, ಓದುವಾಗ ಸಜ್ಜನರಿಗೆ ಹಿತರೂಪವಾದದ್ದು ಸತ್ಯ ಎಂಬುದರ ಮೇಲೆ
ಹೆಡ್ಲೈನ್ಸ್ ಹಾಕಿಕೊಂಡು ಓದಿದಾಗ ಅದು ಪ್ರತಿಯೊಂದು ಅಕ್ಷರವೂ ಇದಕ್ಕೆ ಉತ್ತರ ರೂಪವಾಗಿರುತ್ತದೆ. ಆದ್ದರಿಂದ ಸತ್ಯ ಅಂದರೆ ಏನು ಅಂದರೆ 18 ಪುರಾಣದಲ್ಲಿ ಸಿಕ್ಕತಕ್ಕಂಥ 4 ಲಕ್ಷ ವಾಕ್ಯಗಳು ಸತ್ಯ ಎಂಬುದನ್ನೇ ಹೇಳುತ್ತಿದೆ. ಇನ್ನು ಮೂರನೆಯದಾಗಿ ಸತ್ಯ ಅಂದರೆ ಏನು ಅಂದರೆ ಸತ್ಯ ಎಂಬುದು ಭಗವಂತನ ನಾಮಧೇಯವೇ ಆಗಿದೆ. ನೋಡಿ, ನಾವು ಮೊಟ್ಟ ಮೊದಲು ಸತ್ಯದ ಅರ್ಥವನ್ನು ತಿಳ್ಕೊಂಡೆವು. ಸತ್ಯ ಯಾರಿಗೆ ಹಿತರೂಪವಾಗಿದೆ ಅಂತ ತಿಳ್ಕೊಂಡೆವು. ಈಗ ಸತ್ಯ ಪ್ರಾಪರ್ ನೌನ್, ಯಾರನ್ನ ಗುರುತಿಸುತ್ತದೆ ಅನ್ನೋದನ್ನು ತಿಳ್ಕೊಂಡಾಗ ಇದು ಭಗವಂತನ ಹೆಸರು. ಭಗವಂತನ ಹೆಸರು ಈಗ ನಾವು ಲೋಕದಲ್ಲಿ ನೋಡಿರ್ತೀವಿ. ಒಬ್ಬ ವ್ಯಕ್ತಿಯ ಹೆಸರು ಅವನ ಇರುವಿಕೆಗೂ ಅವನ ಕ್ರಿಯೆಗೂ ಸಂಬಂಧವೇ ಇರುವುದಿಲ್ಲ. ಇದಕ್ಕೆ ಉದಾಹರಣೆಗೆ ನಾವು ಕೊಡೋಕ್ಕೆ ಹೋಗೋದಿಲ್ಲ, ಏಕೆ ನಿಮಗೆ ಸುಪ್ರಸಿದ್ಧವಾಗಿರುತ್ತೆ. ಆದರೆ ಭಗವಂತನಲ್ಲಿ ಹಾಗಲ್ಲ. ಏನು ನಾಮವೋ ಅದೇ ಗುಣ, ಅದೇ ಕ್ರಿಯಾ, ಅದೇ ರೂಪ. ಆದ್ದರಿಂದ ಭಗವಂತನ ನಾಮಧೇಯವೇ ಸತ್ಯ. ಇದೆಲ್ಲವನ್ನೂ ಸಹ ನೀವು ಬಾಯಲ್ಲಿ ನೀವು ಸಕ್ಕರೆಯನ್ನು ಅಥವಾ ಉಪ್ಪಿನಕಾಯಿಯನ್ನು ಹೇಗೆ ಹಾಕಿಕೊಂಡು ಹೇಗೆ ಅನುಭವಿಸುತ್ತೀರೋ ಅದರಂತೆ ಅನುಭವಿಸಿದರೆ ಮಾತ್ರ ಇದರ ಅರ್ಥ ನಿಮಗೆ ವಿಫಲವಾಗಿ ತಿಳಿಯುತ್ತೆ. ಭಗವಂತ ನಾಮದೇವ ಸತ್ಯ ಅಂತ ಹೇಳಿದ ಕೂಡಲೇ ಒಬ್ಬರ ಹೆಸರು ತಿಳಿದುಕೊಂಡ್ರೆ ನೀವೇನ್ ಮಾಡ್ತೀರಾ? ಅವನನ್ನು ಹುಡ್ಕೊಂಡು ಹೋಗ್ತೀರಾ. ಹೀಗೆ ಹೇಳಿದ್ಕೊಳ್ಳಿ ಸತ್ಯ ಅಂತ ಹೇಳಿ ಎಲ್ಲರೂ ಹುಡ್ಕೊಂಡು ಹೋಗ್ಬೇಕು. ನೀವೇನ್ ಮಾಡ್ತೀರಾ? ಕೂತ ಕಡೆ ಕೂತಿರ್ತೀರಾ, ಕೇಳಿರ್ತೀರಾ, ಏನು ಪರಿವರ್ತನೆಯೇ ಆಗುವುದಿಲ್ಲ. ಕಾರಣ ಈ ಶಬ್ದಗಳು ನಿಮಗೆ ಇನ್ನೂ ಪ್ರಯೋಜಕಕಾರಿಯಾಗಿಲ್ಲ ಅಂದ ಅರ್ಥ. ಯಾಕೆ? ಅಂತಹ ಯೋಗ್ಯತೆ ನಮ್ಮಲ್ಲಿಲ್ಲ, ಅಥವಾ ನಮಗೆ ಇನ್ನು ಕ್ರಿಯಾವರ್ತಿಯಾಗಿ ಆಗುವಷ್ಟು ನಮಗೆ ಅರ್ಥವಾಗಲಿಲ್ಲ, ಅಥವಾ ನೀವು ಹೇಳುವುದು ನಮಗೆ ಇಷ್ಟಕರವಾಗಿಲ್ಲ. ಇದೆಲ್ಲ ಕಾರಣಗಳು ಯಾಕೆ ಹೇಳ್ತೀರಾ ಅಂದರೆ, ಯಾವುದೇ ಒಬ್ಬನ ಏಳಿಗೆಯಾಗಬೇಕಾದ್ರೆ ಭಗವಂತನ ಸಂಕಲ್ಪಕ್ಕೆ ಬರಬೇಕು. ಆಗ ಮಾತ್ರ ಇದು ಫಲಕಾರಿಯಾಗತ್ತೆ. ಭಗವಂತನ ಕ್ರಿಯೆ ನಮ್ಮ ಕ್ರಿಯೆಯೊಳಗೆ ಬೆಸೆದು ಹೋಗಿರುತ್ತೆ. ಆದ್ದರಿಂದ ಅದು ನಮ್ಮದು ಅನ್ಕೋತೀವಿ. ಇದು ಭಗವಂತನ ಕ್ರಿಯೆ ಆಗಿರುತ್ತೆ. ಅದನ್ನ ನಾವು ಗುರುತಿಸೋ ಬಗೆ ಯಾವುದಪ್ಪ? ಸತ್ಯ ಸಂಕಲ್ಪ. ನಮ್ಮ ಅನಿಸಿಕೆ ಭಗವಂತನ ಅನಿಸಿಕೆಯಂತಿದ್ದರೆ ನಮ್ಮ ಅನಿಸಿಕೆ ನಡೆಯುತ್ತೆ. ನಾವೇನು ಅನ್ಕೊಡ್ತೀವಿ? ನಮ್ಮ ಅನಿಸಿಕೆ ನಡೆಸ್ತು ಅಂತ ಅನ್ಕೋತೀವಿ. ಅದು ತಪ್ಪು. ಭಗವಂತನ ಅನಿಸಿಕೆ ನಮ್ಮ ಮೂಲಕ ನಡೆಸಿದ ಕೊಟ್ಟ ಅಂತ ತಿಳಿಬೇಕು. ಇದು ಸತ್ಯ ಸಂಕಲ್ಪನ ವಿವರಣೆ. ಈಗ ಸತ್ಯ ಸಂಕಲ್ಪ ಇನ್ನೇನಾಗಿತ್ತು? ವಿಶ್ವದ ಆಚೆಗಿದ್ದು, ಬ್ರಹ್ಮಾಂಡದೊಳಗಿದ್ದು, ಅಕ್ಷರ ರೂಪದಲ್ಲಿದ್ದು, ನಾಮವಾಚಕ, ಗುಣವಾಚಕ, ಕ್ರಿಯಾವಾಚಕವಾಗಿದ್ದು ನಮ್ಮೊಳಗೆ ಬಂದು ಕುಳಿತಿತು. ನನ್ನ ಒಂದು ನುಡಿ ಭಗವಂತನ ನುಡಿ, ನನ್ನ ಒಂದು ಉಸಿರು ಭಗವಂತನ ಉಸಿರು, ನನ್ನ ಒಂದು ನೋಟ ಭಗವಂತನ ನೋಟ. ನನಗೆ ತೋರಿದ್ದು ಇಲ್ಲಿ ನಡೆದ ಮೇಲೆ ಇದರ ಪೂರ್ವದಲ್ಲಿ ಭಗವಂತ ನೋಡಿಸಿದ, ಮಾಡಿಸಿದ, ನುಡಿಸಿದ ಅಂತ ಕೇಳಿದಾಗ ಸತ್ಯ ಸಂಕಲ್ಪನ ಅರ್ಥ ಏನಾಯಿತು? ಸ್ವತಂತ್ರನಾದ ಭಗವಂತ ಅಸ್ವತಂತ್ರನಾದ ನನ್ನಲ್ಲಿ ಪ್ರತಿ ಕ್ಷಣದಲ್ಲಿ ಕೈ ಹಿಡಿದು ಸ್ವರ ಕೊಟ್ಟು ಉಸಿರಾಡಿಸಿ ಜ್ಞಾನ ಕೊಟ್ಟು ಪದಗಳನ್ನು ಹೊರಗೆ ಹಾಕಿದ್ದಾನೆ. ಅದರ ಅರ್ಥವನ್ನು ತಿಳಿಸುತ್ತಿದ್ದಾನೆ. ಇದು ಸತ್ಯ ಸಂಕಲ್ಪ ನಮ್ಮೊಳಗೆ ಕಾಣುವ ಬಗೆಯಾಗಿದೆ. ತನ್ನ ಸತ್ತನ್ನು ಯಥಾರ್ಥವಾಗಿ ನಿರೂಪಿಸುವುದೇ ಸತ್ಯ. ಇದನ್ನ ಯಥಾರ್ಥ ಜ್ಞಾನ ಎಂದು ಹೆಸರು.
ಏನು ಯಥಾರ್ಥ? ಭಗವಂತ ಎಲ್ಲರಲ್ಲೂ ಇದ್ದಾನೆ ಕೇಳಬೇಡಿ. ನಿನ್ನಲ್ಲಿ ಇದೆಯಾ? ಹೌದಿದ್ದಾನೆ. ಎಲ್ಲ ಶಬ್ದವು ಭಗವಂತನೇ? ಬೇಡ. ನೀನು ಮಾತಾಡೋದಕ್ಕಂದ ಶಬ್ದ ಭಗವಂತನ? ಹೌದು. ಎಲ್ಲ ಚಿಂತನೆಗೆ ಚಿಂತಕನಾಗಿರ್ತಕ್ಕಂಥ ಭಗವಂತ? ಬೇಡ. ನಿಮ್ಮ ಚಿಂತನೆಗೆ ಚಿಂತಕನಾಗಿದ್ದಾನ ಭಗವಂತ. ಹೀಗೆ ಅರ್ಥ ಮಾಡಿಕೊಂಡಾಗ ಸತ್ಯ ಸಂಕಲ್ಪ ಎಂಬತಕ್ಕಂಥ ಭಗವಂತ ಅತ್ಯಂತ ನಿಕಟವರ್ತಿಯಾಗಿ ಕಾಣಿಸುತ್ತಾನೆ. ಅದಕ್ಕೇನಂತ ಹೆಸರು? ಪದಾರ್ಥಶಾಸ್ತ್ರ ಜ್ಞಾನ, ಶಾಸ್ತ್ರಾಪರೋಕ್ಷ, ಶಾಸ್ತ್ರಜ್ಞಾನ ಎಂತ ಹೆಸರು. ಇದಕ್ಕೆ ಯಥಾರ್ಥ ಜ್ಞಾನ, ಅದು ಸತ್ಯ ಸಂಕಲ್ಪ. ಯಥಾರ್ಥ ಅಂದರೆ ಅನುಭವಿಸತಕ್ಕಂಥದ್ದು ಅಂತ ಅರ್ಥ. ಯಾವುದೇ ಕಾರ್ಯಕಲಾಪಗಳು ತನ್ನಿಷ್ಟದಂತೆ, ತಾ ನೆನೆಸಿದಂತೆ, ತಾ ಅಂದುಕೊಂಡಂತೆ, ತಾ ನುಡಿದಂತೆ ನಡೆಯುವುದೇ ಕಲ್ಪ. ಏನು ಕಲ್ಪ ಅಂದರೆ? ಒಂದು ಚಾಪ್ಟರ್, ಒಂದು ಸೆಕ್ಷನ್, ಒಂದು ಭಾಗ. ಈ ಭಾಗಕ್ಕೆ ಕಲ್ಪ ಅಂತ ಹೆಸರು. ಉದಾಹರಣೆಗೆ ಬ್ರಹ್ಮದೇವರ 50 ವರ್ಷಕ್ಕೆ ಏನು ಹೇಳ್ತೀವಿ? ಪದ್ಮಕಲ್ಪ. ಯಾಕೆ ಹೇಳ್ತೀವಿ? ಒಂದು ಭಾಗವನ್ನು, ಅಂದ 50 ವರ್ಷವನ್ನು ನಿರೂಪಿಸತಕ್ಕಂಥ ಒಂದು ಪ್ರೋಗ್ರಾಮ್, ಒಂದು ಕ್ರಿಯೆಗೆ, ಒಂದು ಅವಧಿಗೆ. ಆದ್ದರಿಂದ ಇಲ್ಲಿ ಏನು ಅವಧಿ? ಯಾವುದೇ ಕಾರ್ಯಕಲಾಪಗಳು, ಯಾವುದೇ ಕೆಲಸ ಇರಬಹುದು, ಉಸಿರಾಟ ಇರಬಹುದು, ಹುಟ್ಟಿರಬಹುದು, ಸಾವಿರಬಹುದು, ಯಾವುದೇ ಇರಬಹುದು. ತನ್ನಿಷ್ಟದಂತೆ. ಯಾರಿಷ್ಟದಂತೆ? ಭಗವಂತನ ಇಷ್ಟದಂತೆ. ತಾ ಅಂತ ಹೇಳಿದಾಗ ನಮ್ಮ ಇಷ್ಟದಂತೆ ಎದ್ದು ಹೇಳ್ಕೋಬಾರದು. ಯಾಕಂದ್ರೆ ನಮ್ಮ ಇಷ್ಟ ಯಾವುದೂ ನಡೆಯುವುದಿಲ್ಲ. ತನ್ನಿಷ್ಟದಂತೆ ಅಂದರೆ ತತ್ ನಾಮಕ, ತತ್ ಸವಿತು ವರೇಣ್ಯಂ ಭರ್ಗೋ ದೇವಸ್ಯ ಧೀಮಿಹಿ ಧಿಯೋ ಯೋ ನ ಪ್ರಚೋದಯಾತ್. ತತ್ 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 ಅಂತ ಹೇಳಿದಾಗ ಭಗವಂತನೇ. ತನ್ನಿಷ್ಟದಂತೆ, ತಾ ನೆನೆಸಿದಂತೆ. ತಾ ನೆನೆಸಿದಂತೆ ಅಂದರೆ ಮೂರನೇ ಶಬ್ದ. ನೀವು ನೆನೆಸಿದಂತೆ ಅಂತಲ್ಲ. ತಾ ಅಂದರೆ ಭಗವಂತ ನಮ್ಮೊಳಗಡೆ ನಿಂತು ನೆನೆಸಿದಂತೆ. ತಾ ಅಂದುಕೊಂಡಂತೆ. ಅಂದುಕೊಂಡಂತೆ ಅಂದರೆ ಸಂಕಲ್ಪದಂತೆ. ತಾ ನುಡಿದಂತೆ. ಅವನು ಹೇಳುವುದು ಎಲ್ಲಿ? ವೇದವೆಲ್ಲವೂ ಭಗವಂತನ ವಾಗ್ಮಯ ರೂಪ. ವೇದದಲ್ಲಿ ಏನೇನು ಹೇಳಿದೆಯೋ ಅದೇ ಭಗವಂತ ನುಡಿಯುವುದು. ತಾ ನಡೆಯುವುದೇ ಕಲ್ಪ. ಆದ್ದರಿಂದ ಇದನ್ನು, ಈ ಕಲ್ಪಕ್ಕೆ ನಾವು ಏನಂತ ಹೆಸರು ಹೇಳಬಹುದು? ವೇದಕಲ್ಪ. ವೇದಕಲ್ಪ ಅಂದ್ರೆ ಏನರ್ಥ? ಅಪೌರುಷೀಯವಾದದ್ದು, ಸ್ವತಃ ಪ್ರಾಮಾಣ್ಯವಾದದ್ದು, ಎಂದು ಭಂಗ ಇಲ್ಲದೇ ಇರತಕ್ಕಂಥದ್ದು, ನಿತ್ಯವಾದದ್ದು ಎಂಬ ಎಲ್ಲ ವಿಶೇಷಗಳು ವೇದಕಲ್ಪ ಅಂತ ಹೇಳಿದಾಗ ತೃಪ್ತವಾಗುತ್ತದೆ. ಏಕೆ? ವೇದಕ್ಕೆ ಸಮಾನವಾದ ಇನ್ನೊಂದು ಸರಿಸಾಟಿಯಾದ ಶಬ್ದ ಪ್ರಪಂಚ ಇಲ್ಲ. ತನ್ನದೇ ಆದದ್ದು ಸಂಕಲ್ಪ. ಈ ಕಲ್ಪ ಯಾವುದು? ಏನೇ ಆದರೂ ಶಬ್ದ ರೂಪ ಎಲ್ಲವೂ ಸಹ ಜಡರೂಪ. ಇದಕ್ಕೆ ನಿಯಾಮಕ ಯಾರು? ಭಗವಂತ. ಅವನದು ಕಲ್ಪವಾದಾಗ ಸಂಕಲ್ಪ, ಸಂಕಲ್ಪ ಅಂದ್ರೆ ಏನರ್ಥ ಆಯಿತು? ಭಗವಂತನ ಇಚ್ಛಾ. ತಾ ಸಂಕಲ್ಪಿಸಿದಂತೆ ನಡೆಸುವುದೇ ಸಂಕಲ್ಪ. ತನ್ನ ಮಾತಿನೊಂದಿಗೆ, ಕ್ರಿಯೆಯೊಂದಿಗೆ, ಆಶಯದೊಂದಿಗೆ ಇರುವುದೇ ಸಂಕಲ್ಪ. ಆದ್ದರಿಂದ ಭಗವಂತ ಎಂದೂ ಸುಳ್ಳನ್ನು ಹೇಳುವುದಿಲ್ಲ. ಯಾಕೆ? ವೇದ ಎಂದು ಸುಳ್ಳಾಗದು. ಭಗವಂತ ಎಂದು ನಾಶವಾಗುವುದಿಲ್ಲ. ಯಾಕೆ? ವೇದ ಎಂದು ನಾಶವಿಲ್ಲ. ಈ ವೇದಕ್ಕೆ ಹೇಳತಕ್ಕಂಥ ಪ್ರಾಮಾಣ್ಯ ಮತ್ತು ಮಹತ್ವಗಳೆಲ್ಲವನ್ನು ನಾವು ಸಹ ವೇದ್ಯನಾದ ಭಗವಂತನಲ್ಲಿ ಕಾಣಬಹುದಾಗಿದೆ. ಆದ್ದರಿಂದ ವೇದ ಮತ್ತು ಭಗವಂತನಿಗೆ ಅತ್ಯಂತ ನಿಕಟ ಸಂಬಂಧವಿದೆ. ಇದನ್ನು ಗುರುತಿಸಿ ಶ್ರೀಮಧ್ವಾಚಾರ್ಯರು
ಸದಾಗಮೇಕ ವಿಜ್ಞೇಯಂ ಎಂದು ವಿಷ್ಣು ತತ್ವನಿರ್ಣಯದಲ್ಲಿ ಘಂಟಾಘೋಷವಾಗಿ ಹೇಳಿದ್ದಾರೆ. ಭಗವಂತ ಕೇವಲ ಆಗಮದಿಂದ ತಿಳಿಯತಕ್ಕಂಥವನು. ನಿಮ್ಮ ಇಂದ್ರಿಯದಿಂದ, ನಿಮ್ಮ ಪ್ರಯತ್ನದಿಂದ, ನಿಮ್ಮ ಶಕ್ತಿಯಿಂದ, ನಿಮ್ಮ ಆಲೋಚನೆಯಿಂದ ಸಿಗುವುದಿಲ್ಲ. ವೇದೋಕ್ತ ಮಾರ್ಗದಲ್ಲಿ ನಡೆದರೆ ಮಾತ್ರ ಭಗವಂತ ತನ್ನ ಸಂಕಲ್ಪದಂತೆ ತಾನು ಕಾಣಿಸಿಕೊಳ್ಳುತ್ತಾನೆ. ಇದು ಸ್ವತಂತ್ರದ ಲಕ್ಷಣ ಎಂಬತಕ್ಕಂತಾಗಿ ನಾವು ತಿಳಿಯಬೇಕು. ಇದಕ್ಕೆ ಇನ್ನೊಂದು ಅರ್ಥ ಏನು? ಸತ್ಯ ಸಂಕಲ್ಪ. ಇದಕ್ಕೂ ಸಹ ನೀವು ಯಾವುದೇ ಪುರಾಣ ವಚನಗಳಾಗಲಿ, ಇಂದಿನ ಪ್ರತಿ ಪ್ರಕ್ರಿಯೆಗಳನ್ನಾಗಲಿ ನೀವು ಆಲೋಚಿಸಿದಾಗ ಸಕಲವೂ ಹರಿಸಂಕಲ್ಪದಿಂದಲೇ ನಡೆಯುತ್ತಿರುವುದು ಎಂಬತಕ್ಕಂಥ ನೀವು ಮನಗಾಣಿದರೆ ಆಗ ನಿಮಗೆ ಕಿಂಚಿತ್ ಜ್ಞಾನ ಉದಯವಾಗ್ತಾ ಇದೆ ಅಂತ ಅರ್ಥ. ಇದಕ್ಕೆಲ್ಲದಕ್ಕೂ ನಿಮಗೆ ಅಡ್ಡ ಮನಸ್ಸಿನಿಂದ ಸಂಶಯಗಳೇ ಬರ್ತಿದ್ದರೆ ನಿಮ್ಮ ಜ್ಞಾನದಲ್ಲಿ ದೋಷವಿದೆ, ಇನ್ನು ಪರಿಪಕ್ವತೆ ಬರಬೇಕು ಎಂದರ್ಥ. ಇದನ್ನು ಹೇಗೆ ನಾವು ನಮ್ಮ ರೋಗಕ್ಕೆ ಥರ್ಮಾಮೀಟರ್ ಅಥವಾ ಬೇರೆ ಬೇರೆ ತಂತ್ರಗಳಿಂದ ಗುರುತಿಸಿಕೊಂಡು ದೋಷಗಳನ್ನ ಅಳತೆ ಮಾಡ್ಕೋತೀವೋ ಹಾಗೆ ನಿಮ್ಮ ಯೋಗ್ಯತೆಯನ್ನು ನೀವೇ ಅಳೆದುಕೊಳ್ಳಿ, ನಿಮ್ಮ ದೋಷಗಳು ನೀವೇ ಗುರುತಿಸಿಕೊಳ್ಳಿ. ಮುಂದೆ ಹೇಗೆ ಭಗವಂತನಿಗೂ ಮತ್ತು ವೇದಕ್ಕೂ ಸಂಬಂಧವಿದೆ? ಯಾಕೆ ಸತ್ಯ ಸಂಕಲ್ಪ? ಸತ್ಯ ಸಂಕಲ್ಪ ಎಂಬತಕ್ಕಂಥದ್ದು ಏನು? ಪ್ರಮಾಣ ವಚನ ಅಂತ ಆಗತ್ತೆ. ಹಾಗಾದ್ರೆ ಬರೀ ಮಾತಾಡ್ತಾನೇ ಇರ್ತಾನೇನು ಭಗವಂತ? ಇಲ್ಲ. ಸತ್ಯ ಸಂಕಲ್ಪ ರೂಪವಾದದ್ದು ಯಾವುದು? ವೇದ. ವೇದದಿಂದ ಬರತಕ್ಕಂಥ ಶಬ್ದ ಯಾವುದು? ಭಗವಂತ. ಅದನ್ನ ವೇದ್ಯ ಯಾರು? ಭಗವಂತ. ಅದನ್ನ ನಡೆಸಿಕೊಡೋನು ಯಾರು? ಭಗವಂತ. ಇದನ್ನು ನಾವು ತಿಳಿಯಬೇಕು. ವೇದ ಎಂಬತಕ್ಕಂಥದ್ದು ವಿಧಿ ನಿಷೇಧಗಳನ್ನು ವರ್ಣಿಸಿದರೂ ಆ ವಿಧಿ ನಿಷೇಧವನ್ನು ಕೊಡುವ ಯಾರು? ಭಗವಂತ ಅಷ್ಟೇ. ಇದನ್ನು ಅಷ್ಟೇ. ಪ್ರತಿಯೊಂದು ಶಬ್ದವನ್ನು ನೀವು ಅನುಭವಿಸಿ ತಿಳಿದರೆ ಮಾತ್ರ ಇದು ಸಾಧ್ಯ, ಇಲ್ಲದರೆ ಇಲ್ಲ. ವೇದೋಕ್ತ ಶಬ್ದಗಳೆಲ್ಲ ಭಗವಂತನ ನುಡಿಗಳು. ವೇದದಲ್ಲಿ ಹೇಳಿದಂತೆ ದೇವತಾ ನಡೆದುಕೊಳ್ಳುವುದರಿಂದಲೇ ನಮಗೆಲ್ಲರಿಗೂ ಭಗವಂತನ ಪರಿಚಯ ಸಾಧ್ಯವಾಗಿರುವುದು. ಭಗವಂತ ವೇದೋಕ್ತವಾಗಿ ತಾನು ಬಂಧಿತನಾಗಲಿಲ್ಲ ಅಂದರೆ ದೇವರು ಯಾರಿಗೂ ಸಿಗುತ್ತಾ ಇರಲಿಲ್ಲ, ಯಾರಿಗೂ ಮೋಕ್ಷ ಬರ್ತಾ ಇರಲಿಲ್ಲ, ಎಲ್ಲರೂ ದುಃಖಿಗಳಾಗಿ ಇರಬೇಕಾಗಿತ್ತು. ದೇವರು ವೇದದಲ್ಲಿರುವಂತೆ ನಡೆದುಕೊಳ್ಳುತ್ತೇನೆ, ವೇದೋಕ್ತ ರೀತಿ ನಡೆದರೆ ವೇದೋಕ್ತ ರೀತಿ ಹೇಳತಕ್ಕಂಥ ಫಲವನ್ನು ಕೊಡುತ್ತೇನೆ ಎಂದು ಕಟಿಬದ್ಧವಾದ್ದರಿಂದ ವೇದ ನಮಗೆ ಸಹಾಯಕವಾಗಿ ಭಗವಂತ ನಮ್ಮ ಅಪೇಕ್ಷೆಯನ್ನು ಪೂರ್ಣ ಮಾಡುತ್ತಾನೆ. ನಮ್ಮ ಅಪೇಕ್ಷೆ ಪೂರ್ಣವಾಗಿದ್ದು ಯಾವುದು? ವೇದ. ವೇದ ಸ್ವತಃ ಜಡ. ಹೇಗೆ ಆಯಿತು? ಭಗವಂತ ತಾನು ವೇದದಲ್ಲಿ ಹೇಳಿದ್ದನ್ನು ನಡೆಸಿಕೊಡುವೆ ಎಂಬ ಪ್ರಮಾಣ ವಚನ ಎಲ್ಲರಿಗೂ ಕೊಟ್ಟಿದ್ದರಿಂದ. ಆ ಶಬ್ದ ಯಾವುದು? ಸತ್ಯ ಸಂಕಲ್ಪ. ಆದ್ದರಿಂದ ಭಗವಂತ, ಅವನ ಹೆಸರೇ ಸತ್ಯ ಸಂಕಲ್ಪ. ಇದು ಭಗವಂತನ ವಿಶೇಷವಾದ ಗುಣ. ನಮ್ಮನ್ನು ಭಗವಂತನನ್ನು ಒಂದುಗೊಳಿಸುವ ಗುಣ, ಒಂದುಗೊಳಿಸುವ ಟೂಲ್ ಯಾವುದು ಅಂದರೆ ಸತ್ಯ ಸಂಕಲ್ಪ ಅಷ್ಟೇ. ಈಗ ವೇದದಲ್ಲಿ ಹೇಳಿರತಕ್ಕಂಥ ವಿಧಿ ನಿಷೇಧಗಳು ಸಾತ್ವಿಕರು ಮಾಡಿದರೂ ಭಗವಂತ ಫಲ ಕೊಡಬೇಕು, ರಾಜಸರು ಮಾಡಿದರೂ ಫಲ ಕೊಡಬೇಕು, ತಾಮಸರು ಮಾಡಿದರೂ ಫಲ ಕೊಡಬೇಕು. ಇದನ್ನು ಅನುಸರಿಸಿಯೇ ಯಾರು ಸಾತ್ವಿಕ ರಾಜಸರಲ್ಲದೇ ಇರತಕ್ಕಂಥ ತಾಮಸರು ಸಹ ವೇದೋಕ್ತ ರೀತಿ ಆರಾಧನೆ ಮಾಡಿ ರುದ್ರ ಬ್ರಹ್ಮಾದಿಗಳನ್ನು
ಒಲಿಸಿಕೊಂಡು ನೋಡಿ, ಅವರು ಒಲಿಸುವ ಕ್ರಮ ಯಾಕೆ? ಬ್ರಹ್ಮದೇವರ ಮನೆಗೆ ಹೋಗಿ ಅವರು ಸೇವೆ ಮಾಡಲಿಲ್ಲ, ರುದ್ರದೇವರ ವಸ್ತ್ರ ಒಗೆದುಕೊಳ್ಳಿಲ್ಲ. ಆದರೆ ವೇದೋಕ್ತ ರೀತಿ ನಡೆದುಕೊಂಡಿದ್ದರಿಂದ ರುದ್ರದೇವರು ಬ್ರಹ್ಮದೇವರು ಈ ದೈತ್ಯರು ಎಲ್ಲಿ ತಪಸ್ಸು ಮಾಡಿದ್ರು ಅಲ್ಲಿ ಓಡೋಡಿ ಬರಬೇಕಾಗಿತ್ತು. ಯಾಕೆ ಬಂದರು? ವೇದದಲ್ಲಿ ನುಡಿದಂತೆ ನಡೆ ಎಂಬ ವಿಷ್ಣುವಿನ ಆಜ್ಞೆ ಪರಿಪಾಲಕರು ಬ್ರಹ್ಮದೇವರು ಮತ್ತು ರುದ್ರದೇವರು. ಸ್ವತಃ ವಿಷ್ಣು ಸಹ ವೇದೋಕ್ತ ರೀತಿಯೇ ನಡೆಯುವನು ಎಂಬತಕ್ಕಂತಾದೇ ದೇವರ ಸಂಕಲ್ಪ. ಅವನ ಸಂಕಲ್ಪದಂತೆ ಬ್ರಹ್ಮದೇವರು ಅನುಸರಿಸುತ್ತಾರೆ, ಅವರ ಸಂಕಲ್ಪದಂತೆ ರುದ್ರದೇವರು ಅನುಸರಿಸುತ್ತಾರೆ, ಅವರಂತೆ ಇಂದ್ರಾದಿ ದೇವತೆಗಳು ಅನುಸರಿಸುತ್ತಾರೆ. ಸಾತ್ವಿಕರು ಇದನ್ನೇ ಅನುಸರಿಸಬೇಕು. ಆದ್ದರಿಂದ ಎಲ್ಲರಿಗೂ ವೇದೋಕ್ತ ಮಂತ್ರವೇ ಮಹಾಮಂತ್ರ. ಅದರಲ್ಲಿ ಪ್ರಮುಖವಾಗಿ ನಮಗೆ ಕಂಡು ಬಂದಿರುವುದು ಸತ್ಯ ಸಂಕಲ್ಪ ಎಂಬತಕ್ಕಂಥದ್ದು. ಮಧ್ವಾಚಾರ್ಯರು ಸದಾಗಮಿಕ ವೇದ್ಯ ಎಂಬ ಆಚಾರ್ಯರ ವಾಕ್ಯ ಅದನ್ನು ಹೇಳುತ್ತಿದೆ. ಭಗವಂತ ಅವ್ಯಕ್ತ ಸ್ವಭಾವವಾಗಿ ಯಾರಿಗೂ ಕಾಣಿಸದಿದ್ದರೂ ವೇದೋಕ್ತ ಶಬ್ದಗಳಿಂದ ಭಗವಂತನ ದರ್ಶನ ಪೂರ್ವದಲ್ಲೇ ಸಾಧಕರು ತಯಾರಿ ನಡೆಸಬಹುದು. 100 ವರ್ಷ ಭಗವಂತ ನಮಗೆ ಆಯುಸ್ಸು ಕೊಟ್ಟರೆ, ನಮಗೆ 50 ವರ್ಷಕ್ಕೆ ಭಗವಂತನ ಅಪರೋಕ್ಷವಾಗಬೇಕು ಅಂದರೆ ಹುಟ್ಟಿದ ದಿನದಿಂದ ವೇದೋಕ್ತ ರೀತಿಯ ಆಚರಣೆ ಮಾಡಿದಾಗ ಭಗವಂತನೇನು ಮಾಡ್ತಾನೆ? ವೇದೋಕ್ತ ರೀತಿ ಇರೋದ್ರಿಂದ ಅವನ ಇಷ್ಟವನ್ನು ಅಪೇಕ್ಷೆ ಮಾಡಲೇಬೇಕು ಎಂದು ಪ್ರತ್ಯಕ್ಷ ಆಗ್ತಾನೆ. ಅಂದರೆ ಅರ್ಥ ಏನು? ಯಾರು ಸದಾಚಾರಿಗಳಾಗಿರ್ತಾರೋ, ಆಗಮ ರೀತಿಯಲ್ಲಿ ನಡೆದುಕೊಳ್ಳುತ್ತಾರೋ ಅವರಿಗೆ ತಾನು ಬಂಧಿತನಾಗುತ್ತಾನೆ, ತಾನು ಸುಪ್ರೀತನಾಗುತ್ತಾನೆ ಎಂದರ್ಥ. ಭಗವಂತ ತನ್ನ ಮಾತಿಗೆ ತಾನು ಬದ್ಧನಾದ್ದರಿಂದ ಅವನನ್ನು ಪ್ರಸನ್ನೀಕರಿಸುವ ಪ್ರಯತ್ನ ನಡೆಯುವುದು. ನೋಡಿ, ಈಗ ಸತ್ಯ ಸಂಕಲ್ಪ ಎಂಬುದು ಗುಣವಾಚಕವಾಗಿ ನಾವು ತಿಳಿಯಬೇಕು. ಭಗವಂತನ ಕೇವಲ ನಾಮ ಸತ್ಯ ಸಂಕಲ್ಪ ಆಗಿದ್ದರೆ ಬೇರೆ ಬೇರೆ ಹೆಸರಿನಂತೆ ಇದು ಒಂದು ಅಂತ ಆಗ್ಬಿಡೋದು. ನಮಗೂ ಇವರಿಗೂ ಸಂಬಂಧ ಹೇಗೆ ದೊರೆಯುತ್ತಾ ಇತ್ತು? ಆದರೆ ಈಗ ಗುಣವಾಚಕವಾಗಿ ಯಾರು ವೇದೋಕ್ತ ರೀತಿ ನಡೀತಾರೋ ಅವರಿಗೆ ಫಲವನ್ನು ಕೊಡತಕ್ಕಂತೆಗೆ ನಾನು ಬದ್ಧನಾಗಿದ್ದೇನೆ ಎಂಬ ಮಾತು ಭಗವಂತನೇ ಹೇಳಿರೋದ್ರಿಂದ, ಭಗವಂತ ತನ್ನ ಮಾತಿಗೆ ತಾನು ಬದ್ಧನಾದ್ದರಿಂದ ಅವನನ್ನು ಪ್ರಸನ್ನೀಕರಿಸುವ ಪ್ರಯತ್ನ ನಡೆಯುವುದು. ಯಾವುದರಿಂದ? ಸತ್ಯ ಸಂಕಲ್ಪದಿಂದ. ಪುರಂದರದಾಸರು ಮಹಾನ್ ವ್ಯಕ್ತಿಗಳು. ಭಗವಂತ ಯಾರಿಗೂ ಸಿಗುವುದಿಲ್ಲ, ಅವನ ಅವ್ಯಯ, ಅವ್ಯಕ್ತ, ಅವನ ಮಹಾನ್ ಸ್ವತಂತ್ರ ಪುರುಷ. ಅವನು ಕಟ್ಟಿ ಹಾಕುವ ಯೋಗ್ಯತೆ ಯಾರಿಗೂ ಇಲ್ಲ. ಅಂತಹದರಲ್ಲಿ ಪುರಂದರದಾಸರು ಎಲ್ಲ ಸಾತ್ವಿಕ ಜೀವರನ್ನು ಕುರಿತು ಅವರು ಬಹಳ ಅನುಕಂಪದಿಂದ ಆ ಗುಟ್ಟನ್ನು ಬಿಚ್ಚಿ ಹೇಳ್ತಾ ಇದ್ದಾರೆ. ಸತ್ಯ ಸಂಕಲ್ಪ ಎಂಬ ನಾಮ ಅಷ್ಟೇ ಅಲ್ಲಪ್ಪ, ಇದು ಗುಣವೂ ಹೌದು. ಈ ಗುಣದಿಂದ ಭಗವಂತ ತಾನು ಬದ್ಧನಾಗಿ ಸಜ್ಜನರನ್ನು ಅವನನ್ನು ಪೋಷಿಸುತ್ತಾನೆ, ಅವನಿಗೆ ಬೇಕಾದ ಮೋಕ್ಷವನ್ನು ಕೊಡುತ್ತಾನೆ ಎಂಬ ಬೆನಿಫಿಟ್ ಏನು? ಸತ್ಯ ಸಂಕಲ್ಪ ಎಂಬ ಗುಣದಿಂದ ಭಗವಂತನ ಗುಣ ಎಷ್ಟೇ ಇಲ್ಲಿ, ನಮಗೇನು ಪ್ರಯೋಜನ? ನಮಗೆ ಭಗವಂತ ಸಿಗ್ತಾನೆ. ಇದನ್ನು ತಿಳ್ಕೊಳ್ಳಬೇಕು. ಇದನ್ನ ಸೇವೆ ಪುರಂದರದಾಸರು ಇಲ್ಲಿ ಪರಿಚಯ ಮಾಡ್ತಾ ಇದ್ದಾರೆ. ಸತ್ಯ ಸಂಕಲ್ಪ ನೋಡಿ, ಗಾಯತ್ರಿ ಮಂತ್ರ ಮಾಡಿ, ಕೋಟಿ ವಾಸುದೇವ ಮಂತ್ರವನ್ನು ಜಪಿಸಿ, ವೇದವ್ಯಾಸ ಜಪವನ್ನು ಜಪಿಸಿ, ಹೀಗೆ ಶಬ್ದವನ್ನು ಬರೀ ಒಂದೇ ಶಬ್ದದಿಂದ ಕೋಟಿ ಶಬ್ದವನ್ನು ಮಾಡಿ ಹಿಂದಿನ ಋಷಿಗಳು ತಪಸ್ಸುಗಳು ಮಾಡ್ತಾ ಇದ್ರು. ಈಗಿನವರಿಗೆ ಯಾವುದೇ ಒಂದು ಶಬ್ದ ಅವರ ಹೆಸರನ್ನೇ ಸಹ 2 ಸಲ ಅಥವಾ 3ನೇ ಸಲ ಹೇಳುವಾಗ ಅವರಿಗೆ ವಾಕರಕ್ಕೆ ಬರುತ್ತೆ. ಏಕೆ? ಅಲ್ಲಿ ಸಾರವೇ ಇಲ್ಲ. ಸಾರವಿರುವುದು ಯಾವುದರಲ್ಲಿ?
ಭಗವಂತನಲ್ಲಿ ಮಾತ್ರ. ಸಾರಮೇಕಂ ಜನಾರ್ದನ ಅಂತೇಳಿ ಶ್ರೀಮಧ್ವಾಚಾರ್ಯ ಹೇಳ್ಬಿಟ್ಟಿದ್ದಾರೆ. ಅತ್ಯಂತ ಸಾರವಾದದ್ದು ಯಾವುದು? ಭಗವಂತ. ಅದೇ ಸಾರಭೂತ, ಅದೇ ರಸ, ಅದೇ ಸಾರಭೂತವಾದ ಅಷ್ಟಮ ರಸ ಅಂತ ಹೇಳಿದ್ದಾರೆ. ಈಗ ಈ ಸಾರಭೂತವಾದ ಸತ್ಯ ಸಂಕಲ್ಪ ಎಂಬತಕ್ಕಂಥದ್ದನ್ನ ಪುರಂದಾಸರು ಹೇಳಿರೋದ್ರಿಂದ ಯಾವ ಕೋಟಿ ಮಂತ್ರದ ಫಲವನ್ನ ನಮ್ಮ ಸಾಧಾರಣ ಭಾಷೆಯಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಅದರ ಅರ್ಥ ಸಹಿತ ನೀವು ತಿಳ್ಕೊಳ್ಳಬಹುದಾಗಿದೆ. ಸತ್ಯ ಸಂಕಲ್ಪ ಎಂಬತಕ್ಕಂಥ ದಿವ್ಯ ಮಂತ್ರ. ಈಗೇನಾಯಿತು? ಸತ್ಯ ಸಂಕಲ್ಪಾಯ ನಮಃ ಅಂತ ಅಂದಾಗ ನಿಮಗೆ ಕೇವಲ ಶಬ್ದದಲ್ಲಿ ನಿಂತುಕೊಳ್ಳಬಾರದು, ಅರ್ಥದಲ್ಲಿ ನೂರಾರು ಅರ್ಥ, ಸಾವಿರಾರು ಅರ್ಥ, ಲಕ್ಷಾಂತರ ಅರ್ಥ ನಿಮಗೆ ಹೊಳೆಯಬೇಕು. ಇದನ್ನು ಸುಲಭವಾಗಿ ಒಂದು ಬಾವಿಗೆ ಹಗ್ಗ ಬಿಟ್ಟಾಗ ಆ ಹಗ್ಗದಲ್ಲಿ ಎಷ್ಟು ರೋಮಗಳಿರುತ್ತೆ, ಎಷ್ಟು ರೇಖೆಗಳಿರುತ್ತೆ? ಒಂದೇ ಹಗ್ಗವೇನು? ಆ ಗೋಣಿ ಅಥವಾ ತೆಂಗಿನ ನಾರು ಎಷ್ಟು ನಾರು ಸೇರಿರುತ್ತೆ? ನೀವು ಒಂದು ನಾರಿಗೆ ಒಂದು ಸತ್ಯ ಸಂಕಲ್ಪ ಅಂತ ಹೇಳಿ, ಅಲ್ಲಿ ಸುಮಾರು ಸಾವಿರಾರು ನಾರುಗಳು ಸೇರಿರುತ್ತದೆ. ಒಂದೊಂದು ನಾರಿಗೆ ಒಂದು ಅರ್ಥವನ್ನು ಹೇಳಿ. ಆಗ ನೀವು 30 ಅಡಿ, 50 ಅಡಿ, 100 ಅಡಿ ಒಳಗಡೆ ಹೋಗಿ ನೀರನ್ನು ಸೇರಿಸಿದಂತೆ ಅಮೃತವನ್ನು ಪಡೆದುಕೊಳ್ಳಬಹುದು. ಸಮುದ್ರ ಮಥನ ಅಂತ ಮಾಡಿದ್ರು. ಸಮುದ್ರ ಮಥನದಲ್ಲಿ ವಾಸುಕಿಯನ್ನು ಕಡಗೋಲು ಮಾಡಿಕೊಂಡು ಮೇರು ಪರ್ವತದಿಂದ ಕಡಿಸಿದ್ರು. ಇದು ದೇವತಾ ಯೋಗ್ಯತಾ. ಮನುಷ್ಯರಿಗೆ ಯಾವುದು? ಮಂದರ ಅಂದ್ರೆ ನಮ್ಮ ಮಂದ ಬುದ್ಧಿ. ಮಂದ ಬುದ್ಧಿಯನ್ನು ಸವಿಸಬೇಕಾದ್ರೆ, ಅದನ್ನು ಶುದ್ಧಿ ಮಾಡಬೇಕಾದ್ರೆ ಏನು ಮಾಡಬೇಕು? ಸುಡಬೇಕು, ಹೊಡೆಯಬೇಕು, ಒದ್ದೆ ಮಾಡಬೇಕು, ಒಣಗಿಸಬೇಕು. ಇದೆಲ್ಲ ಶುದ್ಧಿ ಕ್ರಮ. ಏಕಾಸ ಉಪವಾಸ ಮಾಡಬೇಕು, ವಿವಿಧ ರೀತಿ ಸೇವೆ ಮಾಡಬೇಕು. ಇದರಿಂದ ಏನಾಗತ್ತೆ? ಮಂದ ಭಾಗ್ಯ, ಮಂದರ ಪರ್ವತ, ಮಂದ ಇರೋದು ಮಂದರವಾಗುತ್ತದೆ. ಮಂದ ರಮಿಸುವಂತೆ ಆ ಮಂದವಾಗಿರ್ತಕ್ಕಂಥದ್ದು ನಮಗೆ ಸುಂದರವಾಗುತ್ತದೆ. ಸುಂದರ ಅಂದೇನು? ಸ್ವಯಂ ಇಷ್ಟತ್ವಂ ಸುಂದರತ್ವಂ. ಸುಂದರ ಅಂತ ಹೇಳಿದ ಮೇಲೆ ಇನ್ನೊಂದು ಎಕ್ಸ್ಪ್ಲನೇಷನ್ ಹೇಳೋ ಹೋಗಿದ್ಲ, ಅದು ಸುಂದರತ್ವ. ಮಂದರವನ್ನ ಸುಂದರವಾಗಿ ಮಾಡಿಕೊಂಡಾಗ ಸುಂದರದ ಸಂತತಿ ಯಾವುದು? ಅಮೃತ. ಆದ್ದರಿಂದ ಸಮುದ್ರ ಮಥನ ನಮ್ಮ ಮಂದ ಬುದ್ಧಿ ಹೋದಾಗ ಸುಜ್ಞಾನ ಹುಟ್ಟುವುದೇ ಏನು? ಮಂದರ ಪರ್ವತದ ಅಮೃತ ಮಥನ. ಇದು ಎಂದೋ ಯಾವ ಕಾಲದಲ್ಲೋ ಭಾಗವತದಲ್ಲಿ ಒಂದು ಕಥಾರೂಪವಾಗಿ ಇರುವುದಲ್ಲ. ಪ್ರತಿ ಕ್ಷಣ, ಪ್ರತಿ ಸಜ್ಜನರಲ್ಲಿ, ಪ್ರತಿ ದೇವತೆಗಳ ನೆರವಿನಿಂದ ಭಗವಂತ ಅನುಸರಿಸುತ್ತಿರುವ, ನಮಗೆ ಅನುಗ್ರಹಿಸುತ್ತಿರುವ ಪಾಠ. ಇದನ್ನು ನಾವು ಹೇಗೆ ತಿಳಿತಾ ಇದ್ದಾರೆ? ಶ್ರೀ ಪುರಂದಾಸರು ಸತ್ಯ ಸಂಕಲ್ಪ ಎಂಬ ಶಬ್ದದಿಂದ ತಿಳಿಸಿಕೊಡ್ತಾ ಇದ್ದಾರೆ. ನಿಮಗೆ ಹಸಿವಾಯಿತಾ? 12 ಗಂಟೆಗೆ ಊಟ ಮಾಡ್ತೀರಲ್ಲ, ಹಾಗೆ ನಿಮ್ಮ ಅಜ್ಞಾನ ಕಳೆದುಕೊಳ್ಳಿ, ಸುಜ್ಞಾನವಿನ ಅಮೃತವನ್ನು ಕುಡಿಯಿರಿ. ಮತ್ತೆ ರಾತ್ರಿಗೆ ಹಸಿವಾಯಿತಲ್ಲ, ನಿಮ್ಮ ಅಜ್ಞಾನವನ್ನು ಕಳೆದುಕೊಳ್ಳಿ, ಸುಜ್ಞಾನವಿನ ಅಮೃತವನ್ನು ಕುಡಿಯಿರಿ. ಪ್ರತಿದಿನವೂ ನೀವು 2 ಸಾರಿ 3 ಸಾರಿ ಅಮೃತ ಮತನ ನೀವು ಸೇವನೆ ಮಾಡ್ತಾ ಹೋದರೆ ಹೇಗೆ ಕೊಡ್ತಾರೆ? ಭಗವಂತನ ಹೇಳಿಕೊಂಡಿದ್ದಾನಪ್ಪ, ಅವನು ಕೊಡ್ತೀನಿ ಅಂತ. ಅವನು ಸತ್ಯ ಸಂಕಲ್ಪನಾದ್ರಿಂದ ಯಾವತ್ತೇ ನೀವು ಅಮೃತ ಮತನ ಮಾಡ್ತಿರೋ ಅವಾಗೆಲ್ಲ ಅಮೃತವನ್ನು ಬಂದೇ ಬರುತ್ತೆ. ಅಂದು ಬಂದಿದ್ದಷ್ಟೇ ಅಲ್ಲ, ಇಂದಿಗೂ ಬರುತ್ತೆ, ಜ್ಞಾನ ರೂಪದಲ್ಲಿ ಬರುತ್ತೆ. ಅಜ್ಞಾನವನ್ನು ತೊಳೆದುಕೊಳ್ಳಿ, ಸುಜ್ಞಾನವನ್ನು ಪಡೆದುಕೊಳ್ಳಿ. ಇದೇ ಅಮೃತ ಮತನದ ಜೇಯ ಸಂಕೇತ ಮತ್ತು ಅದರ ಸಂಪೂರ್ಣವಾದ ಅರ್ಥ, ಪ್ರತಿ ಜೀವರಿಗೂ ಹೊಂದಿಸುವ ಅರ್ಥ. ಇದನ್ನು ಶ್ರೀ ಪುರಂದರದಾಸರು ಅತ್ಯಂತ ಸುಲಭವಾಗಿ ಸತ್ಯ ಸಂಕಲ್ಪ ಎಂಬ ಮಹಾಮಂತ್ರದಿಂದ ಉಪದೇಶಿಸಿದ್ದಾರೆ.
ಇಲ್ಲಿಗೆ ದಾಸರು ಸಾಧಕರಿಗೆ ಮಾರ್ಗದರ್ಶನ ಮಾಡುತ್ತಿದ್ದಾರೆ. ಈಗ ನೋಡಿ, ಕೇವಲ ಶಬ್ದವನ್ನು ಗುಣಗಳನ್ನು ತಿಳಿದಷ್ಟೇ ಅಲ್ಲ, ನೀವು ಉಪಾಸಕರಾಗಿ ಇನ್ನೂ ಉಪಾಸನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿ, ನೀವು ಅಮೃತವನ್ನು ಸೇವಿಸಿ ಎಂಬತಕ್ಕಂಥ ಮತ್ತೊಂದು ಹೊರಳು. 10ರವರೆಗೂ ಒಂದು ಮಗ್ಗಲು ಮಲಗಿದ್ರೆ 20 ಬಂದಾಗ ಇನ್ನೊಂದು ಹೊರಡಬೇಕು. ಅದಕ್ಕೋಸ್ಕರವಾಗಿ ತಯಾರಿಯನ್ನು ಮಾಡಿಸ್ತಕ್ಕಂಥ ಅದು ಸತ್ಯ ಸಂಕಲ್ಪ. ಸತ್ಯ ಅಂದರೆ ಬ್ರಹ್ಮ, ಸಂಕಲ್ಪ ಅಂದರೆ ಬ್ರಹ್ಮನನ್ನು ತಿಳಿಸುವ ಸೂತ್ರಗಳು. ಬ್ರಹ್ಮನ ಸಂಕಲ್ಪ ವೇದ ರೂಪದಲ್ಲಿ ಕಾಣಸಿಗುವುದು. ಆದ್ದರಿಂದ ವೇದ ತಿಳಿದವ ಬ್ರಹ್ಮನನ್ನು ತಿಳಿಯಬಹುದಾಗಿದೆ. ಈಗ ಪಾರ್ಲಿಮೆಂಟರಿ ರೂಲ್ಸ್ ಪ್ರತಿ ಕ್ಷಣದಲ್ಲೂ ನೆನಪಿನಲ್ಲಿ ಇಟ್ಕೊಂಡಿರಬೇಕು ಅಂತ ನಿಯಮ ಇಲ್ಲ. ಯಾವ ಕಾಲದಲ್ಲಿ ಯಾವ ಸಂದರ್ಭ ಬಂದಾಗ ಆ ಪುಸ್ತಕವನ್ನು ತೆಗೆದು ನೋಡಿ ಅವರು ಸ್ಪಷ್ಟೀಕರಿಸಿಕೊಡ್ತಾರೆ. ಹಾಗೆಯೇ ನಮಗೆ ಭಗವಂತ ವೇದವನ್ನು ಒದಗಿಸಿದ್ದಾನೆ. ನಿಮ್ಮ ಪ್ರತಿ ಹಂತದಲ್ಲಿ, ಜೀವನದ ಹಂತದಲ್ಲಿ ಯಾವ ಸಮಸ್ಯೆ, ಯಾವ ಸಂಶಯ ಬಂದರೂ ವೇದವನ್ನು ಅನುಸರಿಸಿ, ವೇದವನ್ನು ತೆಗೆದು ಓದಿ ಅರ್ಥೈಸಿಕೊಳ್ಳಿ. ಅಲ್ಲಿರತಕ್ಕಂಥ ಅರ್ಥವೇ ಭಗವಂತ ಹೇಳತಕ್ಕಂಥ ಉತ್ತರ. ವೇದ ರೂಪದಲ್ಲಿ ನಮಗೆ ಸಕಲ ಸಮಸ್ಯೆಯೂ ಪರಿಹಾರ ಸಿಕ್ಕೇ ಸಿಗುವುದು. ಶಬ್ದಗಳು ಜಡರೂಪವಾದದ್ದು, ಶಬ್ದದಿಂದ ಜ್ಞೇಯವಾದದ್ದು ಜ್ಞಾನ, ಅದು ಚೇತನ ರೂಪವಾದದ್ದು, ಇದಕ್ಕೆ ನಿಯಾಮಕ ರೂಪವಾದದ್ದು. ಆದ್ದರಿಂದ ಬ್ರಹ್ಮನೇ ವೇದ ಎಂಬ ವ್ಯವಹಾರ ಕಾಣಬಹುದು. ಸತ್ಯನದೇ ಸಂಕಲ್ಪ, ಅದೇ ಸತ್ಯ ಸಂಕಲ್ಪ. ಈ ಸತ್ಯ ಸಂಕಲ್ಪ ಎಂಬತಕ್ಕಂಥದ್ದು ಎಷ್ಟು ಹೇಳಿದರೂ ಏನೂ ಹೇಳಿಲ್ಲ ಅನಿಸುತ್ತದೆ. ಯಾಕೆ? ಸಮುದ್ರದ ಆಚೆಯ ದಡ ನಮಗೆ ಹೇಗೆ ಕಾಣಿಸಕ್ಕೆ ಸಿಗೋದಿಲ್ವೋ ಹಾಗೆ ಸತ್ಯ ಸಂಕಲ್ಪದ ವಿವರಣೆ ಇಡೀ ಜನ್ಮವೇ ಹೇಳಿದರೂ ಸಹ ಸಾಕೆನಿಸುವುದಿಲ್ಲ. ಆದರೆ ನಾವು 20 ಗಂಧದಿಂದ 21ನೇ ಗದ್ದೆಗೆ ಹೋಗಲೇಬೇಕು. ಆದ್ದರಿಂದ ರುಚಿ ಕೇವಲ ಯಾವುದೋ ಒಂದು ಕ್ಷಣ ರುಚಿ ತೋರಿಸೋ ರೀತಿಯಲ್ಲಿ ಸ್ಯಾಂಪಲ್ ಅಂತ ನಾವು ಹೇಳ್ತೀವಿ. ಹಾಗೆ ನಾವು ಇಲ್ಲಿ ಸತ್ಯ ಸಂಕಲ್ಪದ ಚರ್ಚೆ, ಚಿಂತನೆಯನ್ನು ಮಾಡಿದ್ದೇವೆ ಹೊರತು ಇದು ಪೂರ್ಣ ಅಲ್ಲ. ಇದು ಅತ್ಯಂತ ಮಹತ್ವದ ವಿಷಯ. ಏಕೆಂದರೆ ಸತ್ಯ ಸಂಕಲ್ಪನಾದ ಭಗವಂತ ನಮ್ಮ ಒಳಗಡೆ ನಿಂತು ಅವನ ನುಡಿಯೇ ಈ ನುಡಿ, ಅವನ ಜ್ಞಾನವೇ ಈ ಜ್ಞಾನ ಅಂತ ಹೇಳಿದಾಗ ಭಗವಂತನ ತನ್ಮಯತೆ ಎಷ್ಟು ಮಟ್ಟಿಗೆ ಆಗಬೇಕು? 100ಕ್ಕೆ 100 ಭಾಗ ಆಗಬೇಕು. ಹಾಗಾದಾಗ ಅವ್ಯಯ ಅಪರಂಜಿ ಭಗವಂತ ಯಾರಿಗೂ ಕಾಣದವ, ಎಲ್ಲಿಗೂ ಅವನ ಎಲೆಯನ್ನು ಕಾಣಕ್ಕೆ ಸಾಧ್ಯವೇ ಇಲ್ಲದವನನ್ನ ಸತ್ಯ ಸಂಕಲ್ಪದಿಂದ ಅದರ ಅರ್ಥವಕ್ಕೆ ಎಣೆ ಕಾಣುವುದಾದರೂ ಹೇಗೆ ಸಾಧ್ಯವಿಲ್ಲ. ಇಂಥ ಅತ್ಯಂತ ಮಹತ್ವವಾದ ರತ್ನಕ್ಕೆ ಯಾವ ಶಬ್ದವನ್ನೂ ಹೋಲಿಕೆ ಮಾಡೋಕ್ಕೆ ಸಾಧ್ಯವಿಲ್ಲ. ಅಂತ ಶ್ರೇಷ್ಠ ಮಂತ್ರವನ್ನು ಶ್ರೀ ಪುರಂದರದಾಸರು ನಮಗಾಗಿ ಸತ್ಯ ಸಂಕಲ್ಪ ಎಂಬ ಶಬ್ದದಿಂದ ವಿವರಿಸಿ ಹೇಳಿದ್ದಾರೆ. ಇದರ ಅರ್ಥವನ್ನು ಶ್ರೀ ಪುರಂದರದಾಸರೇ ನಮಗೆ ವಿಶೇಷಕಾರವಾಗಿ ತಿಳಿಸಿಕೊಡಿ ದಯವಿಟ್ಟು ಎಂದು ಹೇಳಿ ಮನಸ್ಸ ಚಿಂತಿಸಿ ಶಿರಸ ವಹಿಸಿ ಮಾತಿನಿಂದ ಭೂಯಿಷ್ಠಾಂತೆ ಉಕ್ತಿಂ ವಿಧೇಮ ಎಂದು ದೀರ್ಘವಾಗಿ ಅವರು ನಮಸ್ಕರಿಸುತ್ತಾ ವಿರಮಿಸೋಣ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ಸು. ಹರಿ ಓಂ ಹರಿ ಓಂ ಹರಿ